ಡಿಸಿಎಂಗೆ ಅಧಿಕಾರ ಮತ್ತು ಹಣದ ದರ್ಪ ಏರಿದೆ. ಇವರ ಕಾಲದಲ್ಲಿ ಪ್ರಾಮಾಣಿಕ ಅಧಿಕಾರಿಗಳು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಅಕ್ಷಮ್ಯ ಅಪರಾಧ. ಪಾದಯಾತ್ರೆಯನ್ನು ನೋಡಿ ಕಾಂಗ್ರೆಸ್ನವರು ನಡುಗಿ ಹೋಗಿದ್ದಾರೆ. ಕಾಂಗ್ರೆಸ್ನವರಿಗೆ ಹೆದರಿಕೆ ಶುರುವಾಗಿದೆ ನಮ್ಮ ಪಾದಯಾತ್ರೆಯಿಂದ. ಇವರೇ ಹಣ ಕೊಳ್ಳೆ ಹೊಡೆದು ನಮಗೆ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಸಿಎಂ ಡಿಸಿಎಂ ವಿರುದ್ಧ ವಿಜಯೇಂದ್ರ ವಾಗ್ದಾಳಿ. ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರೇ, ವಿರೋಧ ಪಕ್ಷದವರು ಎತ್ತಿರ್ತಕ್ಕಂಥ ಸವಾಲುಗಳು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ಇವತ್ತು ಆಡಳಿತ ಪಕ್ಷ ವಿರೋಧ ಪಕ್ಷಕ್ಕೆ ಪ್ರಶ್ನೆ ಆಗ್ತಕ್ಕಂಥದ್ದು ಮೂರ್ಖತನದ ಪರಮಾವಧಿ. ಆ ಕೆಲಸವನ್ನು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರೇ, ವಿರೋಧ ಪಕ್ಷದವರು ಎತ್ತಿರ್ತಕ್ಕಂಥ ಸವಾಲುಗಳು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ಇವತ್ತು ಆಡಳಿತ ಪಕ್ಷ ವಿರೋಧ ಪಕ್ಷಕ್ಕೆ ಪ್ರಶ್ನೆ ಆಗ್ತಕ್ಕಂಥದ್ದು ಮೂರ್ಖತನದ ಪರಮಾವಧಿ. ಆ ಕೆಲಸವನ್ನು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ರಾಜ್ಯದ ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ಇಬ್ಬರೂ ಕೂಡ ಅಂದರೆ ಅಫ್ಕೋರ್ಸ್ ಇವರು ಹೋರಾಟ ಮಾಡ್ತಾ ಇರೋದೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಅದರಲ್ಲೂ ನೇರವಾಗಿ ಇವರು ಟಾರ್ಗೆಟ್ ಮಾಡ್ತಾ ಇರೋದು ಡಿ.ಸಿ.ಎಂ ಮತ್ತು ಸಿ.ಎಂ. ಮೂಡ ಹಗರಣ, ವಾಲ್ಮೀಕಿ ಹಗರಣ, ಮತ್ತೊಂದು ಮಗದೊಂದು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಆಸ್ತಿ ವಿಚಾರ, ಇದನ್ನೇ ಸೆಂಟ್ರಿಕ್ ಆಗಿಟ್ಕೊಂಡು ಕೇಂದ್ರೀಕರಿಸಿಕೊಂಡು ತಮ್ಮ ವಾಗ್ಝರಿಗಳನ್ನು ಬಿಡ್ತಾ ಇದ್ದಾರೆ. ರಾಜ್ಯದ ಜನರಿಗೆ ಸತ್ಯವನ್ನು ಹೇಳಬೇಕು. ಡಿ.ಕೆ. ಶಿವಕುಮಾರ್ ಏನು ಮಾಡಿದ್ದಾರೆ, ಸಿದ್ದರಾಮಯ್ಯ ಏನು ಮಾಡಿದ್ದಾರೆ, ಕೊನೆಗೆ ನಮ್ಮ ಪಾದಯಾತ್ರೆಯನ್ನು ಇವರು ಲೇವಡಿ ಮಾಡ್ತಾ ಇದ್ದಾರಲ್ಲ, ಇವರ ಭ್ರಷ್ಟಾಚಾರ ಏನು, ಇದ್ರ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ದಾರೆ.